ಆಲೂರು ಹೊಂಬದಿಂದ ಕಂದಹಳ್ಳಿ ಮಾರ್ಗದ ರಸ್ತೆ ಅಭಿವೃದ್ಧಿಗೆ 5 ಕೋಟಿ ಎಆರ್ ಕೃಷ್ಣಮೂರ್ತಿ. ಮಲೆನಾಡು ಅಭಿವೃದ್ಧಿ ಯೋಜನೆಯಡಿ ಕ್ಷೇತ್ರದ 7 ಗ್ರಾಮಗಳಲ್ಲಿ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಂದಿದ್ದ ಆಲೂರು ಹೊಂಬದಿಂದ ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದವರೆಗಿನ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ಅನುದಾನದಡಿಯಲ್ಲಿ 5 ಕೋಟಿ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಸದ್ಯದಲ್ಲಿಯೇ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ತಾಲೂಕಿನ ಹೊಮ್ಮ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಬೀದಿಯಲ್ಲಿ ಸಿಮೆಂಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಅವರು ಮಾತನಾಡಿದರು. ನಾನು ಕ್ಷೇತ್ರದ ಶಾಸಕನಾದ ಬಳಿಕ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿದೆ. ಕ್ಷೇತ್ರದ 7 ಗ್ರಾಮಗಳಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲು ಮಲೆನಾಡು ಅಭಿವೃದ್ಧಿ ಯೋಜನೆಯಡಿ ತಲಾ 5 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಅದರಂತೆ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದ್ದಾನೆ. ಗ್ರಾಮಕ್ಕೆ ಸೇರಿರುವ ಬಸವರಾಜಪುರದಲ್ಲಿ ರಸ್ತೆ ಚರಂಡಿ ಸಿಸಿ ರಸ್ತೆ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಅಲ್ಲದೆ ಆಲೂರಿನಿಂದ ಹೊಮ್ಮಕ್ಕೆ ಬರುವ ರಸ್ತೆ ಮಾರ್ಗವು ತೀರಾ ಶಿಥಿಲವಾಗಿದ್ದು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲು 5 ಕೋಟಿ ರೂಪಾಯಿ ನಿಗದಿಯನ್ನು ನೀಡಲಾಗಿದೆ. ಸುಮಾರು ಕಳೆದ 20 ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿಗೆ ಯಾರೂ ಮನಸ್ಸನ್ನ ಮಾಡಲಿಲ್ಲ. ನನ್ನ ಅವಧಿಯಲ್ಲಿ ಈ ರಸ್ತೆ ಅಭಿವೃದ್ಧಿಯಾಗುತ್ತಿದೆ ಎಂದು ಎಆರ್ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಹೊಮ್ಮ ಗ್ರಾಮದ ಪರಿಮಿತಿಯಲ್ಲಿ 20 ಲಕ್ಷ ರೂಪಾಯಿ ಅನುದಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಆಸಕ್ತಿ ವಹಿಸಿ 25 ಕೋಟಿಗೂ ಹೆಚ್ಚು ಅನುದಾನವನ್ನ ನೀಡಿದ್ದಾರೆ. ಈ ಅನುದಾನದಲ್ಲಿ ಸಮುದಾಯ ಭವನ ಅಭಿವೃದ್ಧಿಗೆ ನೀಡಲಾಗಿದ್ದು ಈ ಬಾರಿ ರಸ್ತೆಗಳ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸುವುದಾಗಿ ಎಆರ್ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷ ಎಚ್ವಿ ಚಂದ್ರು, ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ, ಎಪಿಎಂಸಿ ನಿರ್ದೇಶಕ ಹೊಮ್ಮ ರವಿಶಂಕರ್ ಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮು, ಜಿಲ್ಲಾ ಪ್ರಗತಿ ಪರಿಶೀಲನಾ ಸಮಿತಿಯ ಸದಸ್ಯ ಬೂದಂಬಳ್ಳಿ ಶಂಕರ್, ಗೌಡಿಕೆ ಮಹದೇವಸ್ವಾಮಿ, ಅಶ್ವಥ್, ರಾಜೇಶ್, ವೆಂಕಟೇಶ್, ಮಯೂರ್ ಕುಮಾರ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ರಿಪೋರ್ಟ್, ಚಾಮರಾಜನಗರ. ಈ ದಿವಸ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಸಂತೇಮಳ್ಳಿ ಹೋಬಳಿಯ ಆಲೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಸುತ್ತೂರು ಇರ್ಸವಾಡಿ, ಮಸನಾಪುರ, ಚಾಟಿಪುರ, ಕಳ್ಳಿಪುರ, ರೇಚಂಬಳ್ಳಿ ಮತ್ತು ಇಸುಸಂಜೆ ಆಲೂರು ಹೊಮ್ಮ ಈ ಗ್ರಾಮಗಳಲ್ಲಿ ಮಲೆನಾಡು ಅಭಿವೃದ್ಧಿ ನಿಗಮದಿಂದ ವಿಶೇಷವಾಗಿ ವರ್ಷಕ್ಕೆ ನಮಗೆ 35 ಲಕ್ಷ ರೂಪಾಯಿಗಳು ಬರ್ತವೆ. ಆ 35 ಲಕ್ಷಗಳು ಕೂಡ 7 ಕಾಮಗಾರಿಗೆ ಹಂಚಿಕೆ ಮಾಡಿ ಈ ದಿವಸ ಬೆಳಿಗ್ಗೆ ಇಂದ ಸುಸಂಜೆವರೆಗೂ ಕೂಡ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇನೆ. ಇದಲ್ಲದೆ ಈ ಆಲೂರು ಹೊಮ್ಮ ಗ್ರಾಮಕ್ಕೆ ಗ್ರಾಮದ ಪರಿಮಿತಿಯಲ್ಲಿ 20 ಲಕ್ಷ ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಕೊಟ್ಟಿದ್ದೇನೆ. ಆಲೂರು ಹೊಮ್ಮದ ಗುಳ್ಳು ಅಂತಾರೆ, ಬಸವರಾಜಪುರ, ಅಲ್ಲಿಗೆ ವಿಶೇಷವಾಗಿ ಆ ಊರು ಹುಟ್ಟಿನ ಕಾಲದಿಂದ ಕೂಡ ಏನು ಮಾಡಿಲ್ವೇನೋ ಅಲ್ಲಿಗೆ ಚರಂಡಿ ರಸ್ತೆ, ಸಿಸಿ ರೋಡ್, ಸಿಸಿ ರಸ್ತೆಯನ್ನು ಸುಮಾರು 30 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸೇರಿಸಿದ್ದೇನೆ. ಈಗ ವಿಶೇಷವಾಗಿ ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದಿಂದ ನಮ್ಮ ಆಲೂರು ಹೊಮ್ಮ, ಇದು ಹೊಮ್ಮ ನಮ್ಮ ಪಕ್ಕದೂರು, ನಮ್ಮೂರು ಆಲೂರು ಹೊಮ್ಮದವರು ಕೂಡ 5 ಕೋಟಿ ಅನುದಾನವನ್ನು PWD ಇಲಾಖೆಯಿಂದ ಮನೆ ಮುಖ್ಯಮಂತ್ರಿಯ ವಿಶೇಷ ಅನುದಾನ ಅಡಿನಲ್ಲಿ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಟೆಂಡರ್ ಆಗಿದೆ. ಟೆಂಡರ್ 2ನೇ ಬಾರಿ ಕರೆದಾಗ ಈಗ 2-3 ಜನ ಟೆಂಡರ್ ಅಪ್ಲೈ ಮಾಡಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಹಾಗೆ ಮುಡಿಗುಂಡ ಸೇತುವೆ ಕುನಗಳ್ಳಿ ಗ್ರಾಮದಿಂದ ನಮ್ಮ ಬೆಟ್ಟದ ಗುಂಬಳ್ಳಿ ಗ್ರಾಮದವರಿಗೆ BRL ಅಡ್ಡ ರಸ್ತೆ ಗುಂಬಳ್ಳಿ ಗ್ರಾಮಕ್ಕೂ ಅಲ್ಲೊಂದು 5 ಕೋಟಿ ರೂಪಾಯಿ, ಅದು ಕೂಡ ಟೆಂಡರ್ ಆಗಿದೆ. ಅಲ್ಲೂ ಕೂಡ ಒಂದು 2-3 ಜನ ಗುತ್ತಿಗೆದಾರರು ಹೊರ ಜಿಲ್ಲೆಯವರು ಟೆಂಡರ್ ಹಾಕಿದ್ದು ತಿಳ್ಕೊಂಡಿದ್ದೇನೆ. ಒಟ್ಟಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಈ ಒಂದು ಕ್ಷೇತ್ರಕ್ಕೆ ವಿಶೇಷ ಅನುದಾನ ಕೇವಲ ಬರೀ ರಸ್ತೆಗಳ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. 23-24ರಲ್ಲಿ 25 ಕೋಟಿ ಕೊಟ್ಟಿದ್ದು ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯ ಭವನಗಳ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಈ ಬಾರಿ 50 ಕೋಟಿ ರೂಪಾಯಿಗಳು ಕೂಡ PWD ರಸ್ತೆ, ಜಿಲ್ಲಾ ಪಂಚಾಯಿತಿ ರಸ್ತೆ, PMJC ರಸ್ತೆ, ಗಣಿ ರಸ್ತೆ, ಹೀಗೆ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲವೂ ಕೂಡ ಟೆಂಡರ್ ಮುಖಾಂತರ ಈ ಕಾಮಗಾರಿ ಪ್ರಾರಂಭ ಆಗುತ್ತೆ. ನಮಸ್ಕಾರ.